ಕುರುವೃದ್ಧರೇ, ನೀವು ಈ ಧ್ರುವತ್ವವನ್ನು ದಮನ ಮಾಡಲಾರದವ್ರೆ. ಈ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅನ್ಯಾಯ ಅತ್ಯಾಚಾರವನ್ನು ನಿಲ್ಲಿಸುವಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ 3 ಜನರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವತ್ವವನ್ನು ತ್ಯಜಿಸುವನ್ನು ಧರ್ಮಶಾಸ್ತ್ರಗಳು ಹೇಳು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ ಮೊದಲು ನಾನು ಹೇಳಿದಂತೆ ಮಾಡಿ. ಕುಮಾರನೆಲ್ಲಿ ವಿದುರ, ಹೋಗಿ ಕುಮಾರನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಮಾತೆಯ ಮಾತನೆಯಾಲಿಸು ವೀರ. ಅಮ್ಮ, ಮಾತೆಯ ಮಾತನೆಯಾಲಿಸು ವೀರ. ಧುರಧೀರನೇ ಧೈರ್ಯದಿ ಬಾಳೆ. ಮಾತನಾಡುವ ಇಷ್ಟವಿಲ್ಲವೇ? ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷಕನ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರು. ನನ್ನ ಎದೆ ರಕ್ತವೇ ಬಸಿದಂತೆ ಭಾಸವಾಗುತ್ತಿತ್ತು.
ಕುಮಾರ್, ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲಿಯೇ ಹುಡುಕಿದರು ತಾಯಿಯಂತಹ ಹಿತೈಷಿಯು ಬಂಧು ಸ್ನೇಹಿತೆಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆ, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದಿ ಕಂದ. ಪುನಃದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನೆಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮವಲ್ಲವೇ ಜನನಿ? ನಾನು ಆ ಧರ್ಮವನ್ನು ಪಾಲಿಸುವೆನು. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ನಮ್ಮೊಡನೆ ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ, ರತಿಕರ ವೀರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದರು. ನನಗಿನ್ನೂ ಸಮಯವಿಲ್ಲ. ಹೊರಟೇ ಹೋದೆಯ? ಅಧರ್ಮದ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವೆಲ್ಲಿಹುದು? ಹಸಿದ ಬೇಟೆಯೇ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗಿನ್ನೆಲ್ಲಿಯ ಸಮಯವಿಹುದು? ಹೋಗು ಕುಮಾರ್, ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗು. ನಿನ್ನೊಂದಿಗೆ ಇಡೀ ಈ ಕುರುಕುಲವೆಲ್ಲವೂ ನಾಶವಾಗಿ ಹೋಗುವುದು. ನಿನ್ನ ನಾಶನವನ್ನು ನೋಡುತ್ತಾ ನಿನ್ನ ಅಂಧಪ್ಪಿತನು ಅಧೋಪತನ ಕಿಳಿಯುವನು. ಏ ದೇವ, ಈಗ ಧಾರಿಯ ಕಪಾಲದಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವಂತೆ. ಪರಮಾತ್ಮ, ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಚಿಂತಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದು? ಈ ದುರ್ಯೋಧನ ಉಪಟಳವು ಎಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ರಾಜಮಹಿಷಿ, ವಾಸುದೇವ, ಬೇಡ ತಂದೆ, ಬೇಡ. ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ಅರೆಕ್ಷಣವೂ ನೀನು ನಿಲ್ಲಬೇಡ. ಮೊದಲಿನಿಂದ ಹೊರಟು ಹೋಗು, ಮೊದಲಿನಿಂದ ಹೊರಟು ಹೋಗು. ರಾಜಮಹಿಷಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗ, ಅದೆಂದಿಗೂ ಆಗತಕ್ಕ ಮಾತಲ್ಲ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಹರಿತಿರಿ. ಇದರ ಒಂದಲ್ಪ ಆವರ್ತದಿಂದ ಇಡೀ ಜಗತ್ತೇ ಪ್ರಳಯವಾಗು. ಆಕಾಶ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗು. ಕೋಟಿ ಕೋಟಿ ದುರ್ಯೋಧನ ಗತ ಪ್ರಾಣಿನ ಈ ಮಣ್ಣಿನಲ್ಲಿ ಉರುಳಾಡು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುವುದೇ ತಾಯಿ. ಏಕೆ ಬಂದೆ ಗೋಪಿತನಯ, ಪಾಪಿ ಕೌರವರ ಸಭೆಗೆ ಕೃಷ್ಣ.
ರಾಜಮಾತೆ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ನಿಮ್ಮ ಅವಹೇಳನವನ್ನು ನಾನು ಅದು ಹೇಗೆ ತಾನೇ ಸಹಿಸಲ್ಲ. ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ ಅದೆಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ, ನೀನು ಭಕ್ತ ಪರಾಧೀನದಲ್ಲವೇ? ಭಕ್ತರ ಆಸೆಗಳನ್ನ ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಮೊದಲಿನಿಂದ ಹೊರಟು ಹೋಗುತ್ತದೆ. ಏಳು ತಾಯಿ, ಈ ದಿನ ನಿನ್ನ ಭಕ್ತಿಯ ಸಲುವಾಗಿ ಏಡಿಯಂತೆ ಪಲಾಯನ ಮಾಡುವೆ. ನಾನು ಯಾವ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ ಅವು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಾಶ. ಆಶೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಿ. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಭಕ್ತಿಯ ಸಲುವಾಗಿ ಏಡಿಯಂತೆ ಪಲಾಯನ ಮಾಡುವೆನು. ಎಲ್ಲಿ ಹೋಗುವೆಯೋ, ಎಲ್ಲಿ ಹೋಗುವೆಯೋ, ಎಲ್ಲಿ ಹೋಗುವೆಯೋ, ಅಲ್ಲದೆ ಕಾಟವನ್ನು ಮಾಡಲು ಇಲ್ಲಿಗೆ ದೇವತೆ ನೀನು. ಮಾತುಗಳಿಂದ ಫಲವಿಲ್ಲ. ಕಟ್ಟಿರಿ ಕೃಷ್ಣನನ್ನು. ದುರ್ಯೋಧನ, ನನ್ನನ್ನು ಬಂಧಿಸುವೆಯ? ಭಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿನಿಂದ ಆ ಸಾಗರವನ್ನು ಅಡ್ಡಗಟ್ಟಲು ಪ್ರಯತ್ನಿಸಿ. ವ್ಯರ್ಥ, ನಿನ್ನಿಂದ ಆಗಲಾರದು ಸುಯೋಧನ. ಸಹೋದರ ಅಗ್ರಜ, ಕಟ್ಟಿರಿ ಕೃಷ್ಣನನ್ನು. ಎಲ್ಲಿ ಭಾಷೆಗಳು? ಕಟ್ಟಿರಿ. ಓಹೋ ಸೈಂಧವ, ಓಹೋ ಇಲ್ಲಿರುವನು. ದುಶ್ಯಾಸನ, ನಾನು ಅಂಗನಾರಗದ ಕರ್ಣನಲ್ಲವೇ? ಕರ್ಣ, ಓಹೋ ಇಲ್ಲಿರುವನು. ಮಾವ. ಓಹೋ ಶಕುನಿ ಮಾವ ಇಲ್ಲಿರುವನು. ನಾನು ದುರ್ಜಯ. ಓಹೋ ದುರ್ಜಯ, ಓಹೋ ಇಲ್ಲಿರುವನು. ಸಹೋದರ ಅಗ್ರಜ, ಮಾಯೆ ಮಾಯೆ, ಎಲ್ಲೆಲ್ಲಿಯೂ ಕೃಷ್ಣನ ಕಟಕಗಳನ್ನು ಓಡಿಸು, ಕೃಷ್ಣನನ್ನು ವಧಿಸು.
ಪರಮಾತ್ಮ, ಕರ್ಣ, ಮಹಾಮಹಿಮನಾದ ಪುರುಷೋತ್ತಮ, ನಾನು ಹೀನ ಕುಲದವನು, ವೈರಿಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಬಹುದೂರ ಕರೆತಂದೆ ಏಕೆ ಪರಮಾತ್ಮ? ಕರ್ಣ, ಪರಮಾತ್ಮ, ನೀನೇಕೆ ವೈರಿ ಪಕ್ಷವದನಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ? ಬಹಳ ಚೆನ್ನಾಗಿದೆ ದೇವ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧದ ಸಮಯ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆಗಳನ್ನು ಕಾಯುವ ಸಲುವಾಗಿ ಈ ರೀತಿಯಾಗಿ ಹೇಳುತ್ತಿರುವೆಯಾ? ಕರ್ಣ, ಮಾಧವ, ನಾನೋರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ, ನೀನು ಸೂತನಲ್ಲ. ಕುಲಹೀನರಲ್ಲಿ ಕಂಡುಬರುವ ದುರ್ಗುಣಗಳು ನಿನ್ನಲ್ಲಿ ಕಂಡುಬರುವುದೇ. ನನ್ನ ಮಾತು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವನ ಆಣೆಗೂ ನನ್ನ ಮಾತು ಸತ್ಯ ಸತ್ಯ ಸತ್ಯ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿ ದೇವಿಯು ನನ್ನ ತಾಯಿ. ಇದನ್ನು ನಂಬುವ ಬಗೆ ಹೇಗೆ ಪರಮಾತ್ಮ? ಕರ್ಣ, ಪಾಂಡುಕುವರರ ಸೇರುತ್ತೇನೇನು, ಪಾಂಡುಕುವರರ ಸೇರುತ್ತೇನೇನು, ತರಜನು ಕೊರೆಯೇ ಧರ್ಮ ಬಲಿರುತ್ತ, ತರಜನು ಕೊರೆಯೇ ಧರ್ಮ ಬಲಿರುತ್ತ, ಹಂಸರ ಸೇರೈ ಕರುಣವ ತೋರೆ, ಹಂಸರ ಸೇರೈ ಕರುಣವ ತೋರೆ, ಬಾಳೈ ಬಾಳೈ ಚುರನಿಲ ಶರಣರ ಶರಣರ ತೋರೆವನೆ, ಸುರಾಜಿರ ಶರಣರ ಶರಣರ ತೋರೆವನೆ, ಸುರಾಜಿರ ಶರಣರ ಶರಣರ ತೋರೆವನೆ, ಮಾತನು ಪ್ರೇಮದಿನ ತಾನ ತಾನ ಶೂರನಿ ನಾಗಿದ ಬಿರುದ, ತಾನ ಶೂರನಿ ನಾಗಿದ ಬಿರುದ, ನೆರೆಸಿ ಗಾಳಿಜ ವರಗುಣಶೀಲ, ನೆರೆಸಿ ಗಾಳಿಜ ವರಗುಣಶೀಲ, ಮಲಗಿದ ಪ್ರೇಮಿ ಸುಖಗಾಮಿ, ಮಲಗಿದ ಪ್ರೇಮಿ ಸುಖಗಾಮಿ, ಪಾವಿಷ್ಟ ಪಾವಿಷ್ಟ, ಚಿನ್ನ ಚಿನ್ನ ಶರಣರ ಶರಣರ ಪೊರೆವನೆ, ಸುರಾಜಿರ ಶರಣರ ಶರಣರ ಪೊರೆವನೆ, ಸುರಾಜಿರ ಶರಣರ ಶರಣರ ಪೊರೆವನೆ, ಪಾದನು ಪ್ರೇಮಿಲ್ಲ ಲಾಲಿಸುವೀರ, ಲಾಲಿಸುವೀರ, ಕರ್ಣ, ನನ್ನ ಮಾತು ಸತ್ಯವೆಂದು ತಿಳಿ, ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ತಂದು ಕೆಳವು, ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾಕರ್ಣ ಹೋಗೋಣ. ದೇವ, ನೀನು ಹೇಳುತ್ತಿರುವ ವಿಚಾರವು ಸತ್ಯವೇ? ಇದರ ವೃತ್ತಾಂಶವನ್ನು ತಿಳಿಸುವೆಯಾ? ಕರ್ಣ,
ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿ ಇರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡಿಸಿದವು. ಅವುಗಳು ಫಲಿಸುವವೋ ಇಲ್ಲವೋ ಎಂದು ತಿಳಿದು ಗಂಗಾ ತೀರಕ್ಕೆ ಹೋಗಿ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನ್ಮಿಸಿ. ಯಮನ ಮಂತ್ರದಿಂದ ಧರ್ಮರಾಯನು, ವಾಯುವಿನ ಮಂತ್ರದಿಂದ ಭೀಮಸೇನನು, ದೇವೇಂದ್ರನ ಮಂತ್ರದಿಂದ ಅರ್ಜುನನು, ಅಶ್ವಿನಿ ದೇವತೆ ಮಂತ್ರದಿಂದ ನಕುಲ ಸಹದೇವಾದಿಗಳು ಹುಟ್ಟು. ಲೋಕಾಪವಾದಕ್ಕೆ ಎದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗೆಗೆ ತೇಲಿ ಬಿಡಬೇಕಾಗಿ ಬಂತು. ನಂತರ ಸೂತರು ನಿನ್ನನ್ನು ತೆಗೆದುಕೊಂಡು ಹೋಗಿ ಸಾಕಿದರು. ಪರಮಾತ್ಮ, ಕರ್ಣ, ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಪುತ್ರನೆಂದು ಹೀಯಾಳಿಸುತ್ತಿದ್ದಾರಲ್ಲ, ಈ ವಿಚಾರವು ಅವರಿಗೆ ತಿಳಿಯದೆ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗೂ ಆ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಈ ಕರ್ಣನು ಯಾವ, ಇವನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಲೇ ಇದ್ದವು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರೋಣ. ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸಿ ಕಳಿಸು. ಓ ನನ್ನ ಹತಭಾಗ್ಯ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡುತ್ತಿರುವೆ ದೇವಾ.
ಪರಮಾತ್ಮ, ಕರ್ಣ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಕೌರವೇಶ್ವರ, ಮತ್ತೊಂದೆಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು, ಇವರಿರುವಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೇ ತೋಚದಂತಾಗಿರುವುದು. ಕರ್ಣ, ಪರಮಾತ್ಮ, ನೀನು ಸೂತನೆಂಬ ಕಳಂಕದಿಂದ ನಿನ್ನ ಉದ್ಧಾರ ಮಾಡಿರು. ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನಿನಗೆ ಬಿಟ್ಟ ವಿಚಾರ. ನಾನು ಬಂದು ಬಹಳ ವೇಳೆಯಾಗಿತ್ತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಇದುವರೆಗೂ ನನ್ನ ಬಂಧುವರ್ಗದವರಾರೆಂಬುದನ್ನು ತಿಳಿಯದೆ ಸಂಕಟ ಪಡುತ್ತಿದ್ದೆನು. ಇದೀಗ ನನ್ನ ಬಂಧುವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ತಮ್ಮಂದಿರ ಮೇಲೆ ಯುದ್ಧವೇ, ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ ದುರದೊಳ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋಲ್ ಸಿರಿ ಸಂಪತ್ತಿ ನಿಂಬಾಳ್ವೆನೆ ಚಲದಿಂ ಪಾರ್ಥನರುಂಡವಂ ತರಿದು ಚಲದಿಂ ಪಾರ್ಥನರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ ಸಾಯಲೇ ಕರ್ಣ, ಕರ್ಣ, ಇದೇನು ಈ ರೀತಿ ಚಿಂತಿಸುತ್ತಿರುವೆ ಅಲ್ಲ? ರಾಜಸಭೆಯಲ್ಲಿ ನಡೆದ ಸಮಾಚಾರವು ನಿನಗೆ ತಿಳಿದಂತಿಲ್ಲ. ಇದು ನಿಜವೇ ಶಕುನಿ? ನಾನು ನಂಬುವ ಬಗೆಯಾದರೂ ಹೇಗೆ? ನಂಬು ಅಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನು ಆಡಲು ಅವರು ಹಿಂಜರಿಯಲಿಲ್ಲ. ದುರ್ಯೋಧನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ ಕರ್ಣ. ದೇಹದಲ್ಲಿ ವಂಚನೆ ಶಕುನಿ. ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಅವನ ಆಗೋಸಿದ ಎಬ್ಬೊಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದರು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಆಗ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿಯೇ ತಿಳಿಸಿದನು. ಆಗ ಭೀಷ್ಮನು ಆಗ ಕುರುಪಿತಮಹರು ಏನು ಹೇಳಿದರು? ಅಸೂಯೆಯಿಂದ ಈ ರೀತಿ ಹೇಳಲಾರ, ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚೆಲ್ಲಿಸುವಂತೆ ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಈ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತೆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೇನೋ ಎಂದು ದುರ್ಯೋಧನನಿಗೆ ಸಂದೇಹ. ಕುರುಕುಲದರಸರು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ, ತಿಳಿದಿರುವರು. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತಾಗಿ ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನು ತಾನೇ? ಯಾರಾದರೂ ಆಗಲಿ, ಕೆಲವರು ಸಭೆಯಲ್ಲಿ ನಿನ್ನನ್ನು ತುಷ್ಟೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಏನು ಹೇಳಿದರು ಅವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ, ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನಿನ್ನಂತ ನೀಚನಿಗೆ ರಾಜಭಕ್ತಿ ಎಲ್ಲಿಹುದು ಎಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ?
ವಿದಾಕನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟದೆ. ಶಕುನಿ, ಈ ಅಪಮಾನವನ್ನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತಪುತ್ರನೆಂದು ನನ್ನ ಸಂಗಡ ಆಡಲೂ ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರಿಡುತ್ತ ಜಗತ್ಕರ್ತನಲ್ಲಿ ಹೃದಯದ ವೇದನೆಯನ್ನು ಭಿನ್ನಯಿಸಿಕೊಳ್ಳುತ್ತಿದ್ದನು. ಹೇ ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವು ಮಾನವನ ಸರ್ವಸ್ವವೆಂದು ನನ್ನ ಕುಲವನ್ನಲ್ಲ ಎಂದು ನಿಶ್ಚಯಿಸಿದನು. ದೈವ ಬಲದಿಂದ, ಪ್ರಯತ್ನ ವಿಶೇಷದಿಂದ, ಆತ್ಮಶಕ್ತಿಯಿಂದ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತವೂ ನನ್ನನ್ನು ಬಿಟ್ಟಿಸಿಲ್ಲ. ಶಕುನಿ, ಪ್ರತಿಷ್ಠಾಪರರಾದ ಆರ್ಯರು ಈ ಸಂಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ಈ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರಿಗೆ ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಕೇಡಿಯಂತೆ ಸುಮ್ಮನಿರಲು ನನ್ನಿಂದಾಗದು. ಶಕುನಿ, ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದಲೇ ಅವಮಾನಿತರಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ, ಶಲ್ಯಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನು. ದುರ್ಯೋಧನನಿಗೆ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆ. ನೀನು ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು, ಆಗ ತಿಳಿಯುವೆ ನನ್ನ ಶಪಥವೇನೆಂಬುದನ್ನು. ಇಲ್ಲು ಕರ್ಣ, ಇಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಕರ್ಣ, 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 ಕರ್ಣ. ಇದೇನು ಶಕುನಿ? ಕರ್ಣನ ರೀತಿಯ ಈ ದಿನ ಬದಲಾಗಿರುವುದಲ್ಲ. ನಾನು ಬಹುವಿಧವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯ ಕಟ್ಟಬೇಕೆಂದು ನಿರ್ಧರಿಸಿದೆ. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಅದೇಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಜನರ ಅಪಮಾನವೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಿ ಭೀಷ್ಮ, ಶಸ್ತ್ರಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇಂತಹ ಮುಂತಾದ ಉತ್ತಮ ವರ್ಣದ ರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದಂತಾಗುವುದು. ಭೀಷ್ಮ, ದ್ರೋಣಾದಿಗಳು ಮೊದಲೇ ಪಾಂಡವರ ಪಕ್ಷಪಾತಿಗಳು. ಇವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ತಾನೇ ನಿಷ್ಕಾರಣವಾಗಿ ಶಪಥ ಮಾಡಿ. ನೀನೇನಾದರೂ ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಅವನು ಅದನ್ನು ಮೀರಿ ಯುದ್ಧವನ್ನು ಮಾಡುವುದಿಲ್ಲ. ಆದ್ದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ಈಗ ಚಿಂತಿಸುವ ಸಮಯ. ಹಾಗಾದರೆ ಏನು ಮಾಡುವುದಿನ್ನೇನಯ್ಯ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮರನ್ನು ಪ್ರಾರ್ಥಿಸು. ಈಗ ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ. ನೀನು ಬೇಗನೆ ಹೋಗಿ ಕುರುಪಿತಾಮಹನನ್ನು ನೋಡು. ಹಾಗೆ ಮಾಡು. ನೀನು ಕಡೆಯೋ ಕುರುಕುಲದ ಕೀಟವೇ, ಕೋಟಕನ ಕುರಿಯನ್ನು ಉಬ್ಬಿಸಿ ಉಬ್ಬಿಸಿ ಕೊಂದರೆ ನಾನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವೆನು. ಶಕುನಿ ಎಂಬ ಮೂರಕ್ಷರದ ಮಹಿಮೆಯನ್ನು ತಿಳಿಯದ ಮೂಢ. ಶಾ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಪೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ. ಶಸ್ತ್ರಾಸ್ತ್ರವಿಲ್ಲದೆ ಕುತಂತ್ರದಿಂದ ಕುರುವಂಶ
ನಿರ್ನಾಮ. ಹಾವಿಗೆ ಅಲ್ಲಲ್ಲಿ ಮಾತ್ರ ವಿಷ, ಈ ಶಕುನಿಗೆ ಮೈಯೆಲ್ಲವೂ ವಿಷ. ನಿನ್ನನ್ನು ಧ್ವಂಸ ಮಾಡುವ ಹೊರತು ಇನ್ನೆಲ್ಲಿದೆ ಸೇಡು, ಸೇಡು, ಸೇಡೆಂಬ ಕೆಡಿ